ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಬನ್ ದೋಸೆ. ತುಂಬ ಟೇಸ್ಟಿಯಾಗಿರ್ತದೆ. ಇದು ಬ್ಯಾಚುಲರ್ಗೂ ಮಾಡಿಕೊಳ್ಳಬಹುದು. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳಬಹುದು. ದಿಢೀರಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಸ್ನ್ಯಾಕ್ಸಿಗೂ ಮಾಡಿಕೊಳ್ಬೋದು. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಬನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವತ್ತು ಬನ್ ದೋಸೆ ಮಾಡ್ತಿದ್ದೇನೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗ್ಬೋದು, ಸಂಜೆ ಸ್ನ್ಯಾಕ್ಸಿಗೂ ಆಗ್ಬೋದು. ಹಾಗೆ ಅದಕ್ಕೆ ಒಂದು ದೊಡ್ಡ ಕಪ್ಪು ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ. ಮತ್ತು 1/4 ಕಪ್ಪು ಆಗುವಷ್ಟು ಗಟ್ಟಿ ಮೊಸರು, ಒಂದು ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಬಾಂಬೆ ರವೆಯನ್ನು ಹಾಕಿಕೊಳ್ತಿದ್ದೇನೆ. ಇದು ಉಪ್ಪಿಟ್ಟದು ರವೆ ಹಾಕಿದ ಮೇಲೆ ಇದಕ್ಕೆ ಗಟ್ಟಿ ಮೊಸರು ಹಾಕಿಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ನೀರು ಹಾಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ಮತ್ತು ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಇದರೊಟ್ಟಿಗೆ ಬೆರೆಯಲಿ. ನೋಡಿ, ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ಮೊಸರೊಟ್ಟಿಗೆ ಬೆರೆತಿದೆ. ಈಗ ಇದನ್ನು ಒಂದು 10 ನಿಮಿಷವರೆಗೆ ಮುಚ್ಚಿಡಬೇಕು. ಇದರೊಟ್ಟಿಗೆ ಒಳ್ಳೆ ನೆನೆಯಲಿ. ಇದನ್ನು ಮುಚ್ಚಿಡಿ. ಒಂದು 10 ನಿಮಿಷ ಒಳ್ಳೆ ಮೊಸರೊಟ್ಟಿಗೆ ನೆನೆಯಲಿ ರವೆ. ಈಗ ನೋಡಿ, ಒಂದು 10 ನಿಮಿಷ ಆಗಿದೆ. ಒಳ್ಳೆ ನೆನೆದಿದೆ. ಈಗ ಇದು ಕಡಿಬೇಕು. ಇನ್ನು ಬೇಕಿರೋ ಸಾಮಗ್ರಿಗಳು ತೋರಿಸ್ಕೊಡ್ತಿದ್ದೇನೆ. ಒಂದು ನೀರುಳ್ಳಿ ಸಣ್ಣಗೆ ಕಟ್ಟು ಮಾಡಿಟ್ಟಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ಟು ಮಾಡಿಕೊಳ್ಳಿ. ಮತ್ತು ಅದೇ ರೀತಿ ಕರಿಬೇವು ತಗೊಂಡಿದ್ದೇನೆ, ಸಣ್ಣಗೆ ಕಟ್ಟು ಮಾಡಿಕೊಳ್ಳಿ. 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಮತ್ತು ಬೇಕಿಂಗ್ ಸೋಡಾ ತಗೊಂಡಿದ್ದೇನೆ. ಒಂದು 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕಿಕೊಳ್ಳಿ ಜಾರಿಗೆ. ಸ್ವಲ್ಪ ಅದಕ್ಕೆ ನೀರು ಹಾಕಿಕೊಳ್ತಿದ್ದೇನೆ. ಮತ್ತು ಇದನ್ನು ನೈಸ್ ಆಗುವಾಗೆ ರುಬ್ಬಿಕೊಳ್ಳಿ. ತುಂಬ ತಿಳು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಒಳ್ಳೆ ಕಡ್ದಿಟ್ಟಿದ್ದೇನೆ. ಹೀಗೆ ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ಒಂದು ಸಣ್ಣ ಒಗ್ಗರಣೆ ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ. ಹಾಕಿದ ಮೇಲೆ ಸಾಸಿವೆ ಸಿಡಿದ ಮೇಲೆ ಜೀರಿಗೆ, ಸಣ್ಣಗೆ ಕಟ್ ಮಾಡಿಟ್ಟ ಈರುಳ್ಳಿ ಹಾಕಿಕೊಳ್ಳಿ. ಈರುಳ್ಳಿಯನ್ನು ಸ್ವಲ್ಪ ಹೀಗೆ ಉರಿಯಿರಿ. ಮತ್ತು ಸಣ್ಣಗೆ ಕಟ್ ಮಾಡಿಟ್ಟ ಕರಿಬೇವು. ತುಂಬ ಉರಿಬೇಕು ಅಂತಿಲ್ಲ, ಸಾಕು. ಈಗ ಬೌಲಿಗೆ ಹಾಕಿಕೊಳ್ಳಿ. ಹೀಗೆ ಇದಕ್ಕೆ ಕಟ್ಟು ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ. ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಸ್ವಲ್ಪ ಮೆಣಸಿನ ಹುಡಿ ಹಾಕಿಕೊಳ್ತಿದ್ದೇನೆ. ನಿಮಗೆ ಮೆಣಸಿನ ಹುಡಿ ಬೇಡ ಅಂತ ಹೇಳುವವರು ಆಗ ಕಾಯಿ ಮೆಣಸು ಸಣ್ಣ ಕಟ್ ಮಾಡಿ ಹಾಕಿಕೊಳ್ಬಹುದು. ನಾನು ಮೆಣಸಿನ ಹುಡಿ ಹಾಕಿದ್ದು. ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಒಳ್ಳೆ ಹೀಗೆ ಮಿಕ್ಸ್ ಮಾಡಿ. ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ. ತಿಕ್ಕಿ ಉಂಟು, ಆದರೂ ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕುವಷ್ಟು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಮತ್ತು ಹೀಗೆ ಇದಕ್ಕೆ ರುಚಿ ನೋಡಿಕೊಳ್ಳಿ, ಉಪ್ಪೆಲ್ಲ ನೋಡಿಕೊಳ್ಳಿ ರುಚಿ. ಮತ್ತು ಇದಕ್ಕೆ ಬೇಕಿಂಗ್ ಸೋಡಾ ಹಾಕಿಕೊಳ್ತಿದ್ದೇನೆ. ಅದನ್ನು ಹಾಕಿದ ಮೇಲೆ ಹೀಗೆ ಒಟ್ಟಿಗೆ ಬೆರೆಯಲ್ಲಿ ಒಳ್ಳೆ ಮಿಕ್ಸ್ ಮಾಡಿ. ಈಗ ನೋಡಿಕೊಳ್ಳಿ ಉಪ್ಪು ಬೇಕಾ ಅಂತ. ನಾನು ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಮತ್ತು ಈಗ ಒಳ್ಳೆ ಬೆರೆದಿದೆ ನೋಡಿ, ಅದರೊಟ್ಟಿಗೆ ಒಳ್ಳೆ ಬೆರೆದಿದೆ. ಈಗ ಇದು ಹಿಟ್ಟು ರೆಡಿಯಾಗಿದೆ. ಅದೇ ಪ್ಯಾನ್ ತಗೊಂಡಿದ್ದೇನೆ, ಒಗ್ಗರಣೆ ಪ್ಯಾನು. ನಿಮಗೆ ಸಣ್ಣ ಪ್ಯಾನ್ ಇದ್ದರೆ ಅದು ತಕೊಳ್ಳಿ, ಅದರಲ್ಲಿ ಮಾಡಿಕೊಳ್ಳಿ. ಈಗ ಒಳ್ಳೆ ಬಿಸಿಯಾಗಿದೆ. ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಮತ್ತೆ ಈಗ ಹಾಕಿಕೊಳ್ಳಿ. ಹಾಕಿದ ಮೇಲೆ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಮುಚ್ಚಿಡಿ. ಈಗ ನೋಡಿ, ಸಣ್ಣ ಉರಿಯಲ್ಲಿ ಒಂದು ಸೈಡ್ ಬೆಂದಿದ್ದನ್ನು ಮೆಲ್ಲ ತಿರುಗಿಸಿ. 2 ಸೈಡು ಸಣ್ಣ ಉರಿಯಲ್ಲಿ ಇನ್ನು ಬೇಯಲಿ. ಇದು ಸಣ್ಣ ಉರಿಯಲ್ಲಿ ಬೇಯಲಿ. ತಿರುಗಿಸಿ ಹಾಕಿದ ಮೇಲೆ ನೋಡಿ, ಸಣ್ಣ ಉರಿಯಲ್ಲಿ ಬೆಂದದು
ಸೂಪರ್ ಆಗಿ ಈಗ ಬನ್ ದೋಸೆ ರೆಡಿಯಾಗಿದೆ. ಈ ರೀತಿ ಇನ್ನೊಂದು ಸಲ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಅದೇ ರೀತಿ ಸಣ್ಣ ಉರಿಯಲ್ಲಿಟ್ಟು ಹಿಟ್ಟು ಹಾಕಿಕೊಳ್ಬೇಕು. ಹಿಟ್ಟು ಹಾಕಿಕೊಳ್ಳಿ. ಹಿಟ್ಟು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಡಬೇಕು. ಸಣ್ಣ ಉರಿಯಲ್ಲಿ ಬೇಯಿತು. ಈಗ ಸಣ್ಣ ಉರಿಯಲ್ಲಿ ಬೇಯ್ತಾ ಉಂಟು ನೋಡಿ. ತಿರುಗಿಸಿ ಹಾಕಿಕೊಳ್ಳಿ. ತಿರುಗಿಸಿ ಹಾಕಿದ ಮೇಲೆ ಅದರಲ್ಲಿ ಎಣ್ಣೆ ಉಂಟು, ಆದ ಕಾರಣ ನಾನು ಎಣ್ಣೆ ಹಾಕೋದಿಲ್ಲ. ನೀವು ಬೇಕಾದರೆ ಹಾಕಿಕೊಳ್ಬೋದು. ಮತ್ತೆ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಸಣ್ಣ ಉರಿಯಲ್ಲಿ ಬೇಕಾದರೆ ಮುಚ್ಚಿಡ್ಬೋದು, ಇಲ್ಲದ್ರೆ ಹೀಗೆ ಸಣ್ಣ ಉರಿಯಲ್ಲಿ ಬೇಯುತ್ತೆ ನೋಡಿ. ಎರಡು ಸೈಡು ಒಳ್ಳೆ ಬೆಂದಿದೆ. ಸೂಪರ್ ಆಗಿರುವಂಥ ಬನ್ ದೋಸೆ ರೆಡಿ ನೋಡಿ. ಎರಡು ಸೈಡು ಒಳ್ಳೆ ಬೆಂದಿದೆ. ಮೀಡಿಯಂ ಸಣ್ಣ ಉರಿಯಲ್ಲಿಟ್ಟು ಈಗ ಇದನ್ನು ತೆಗಿರಿ. ಇದೇ ರೀತಿ ಉಳಿದ ಬನ್ ದೋಸೆಯನ್ನು ರೆಡಿ. ಈಗ ಬನ್ ದೋಸೆ ರೆಡಿಯಾಗಿದೆ. ಅದಕ್ಕೆ ಒಂದು ಚಟ್ನಿ ರೆಡಿ ಮಾಡುವ ಅಂತಿದ್ದೇನೆ. ಅದಕ್ಕೆ ಒಂದು ಸಣ್ಣ ಟೊಮೆಟೊ ತಗೊಂಡಿದ್ದೇನೆ, ಒಂದು ಕಾಯಿ ಮೆಣಸು ಸಣ್ಣ ಪೀಸು, ಸ್ವಲ್ಪ ಹುಳಿ ತಗೊಳ್ಳಿ. ಹುಳಿ ಟೊಮೆಟೊ ಆದರೆ ಬೇಡ, ಸ್ವಲ್ಪ ತಗೊಂಡದ್ದು. ಮತ್ತು ಸ್ವಲ್ಪ ಕರಿಬೇವು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು 3 ಎಸಳು ಹಾಕುವಷ್ಟು. ಮತ್ತು ಒಂದು ನೀರುಳ್ಳಿ, ಸಣ್ಣ ನೀರುಳ್ಳಿ, ಒಂದು ಉದ್ದ ಮೆಣಸು, ಸಾಸಿವೆ, ಒಂದು ಪೀಸ್ ಶುಂಠಿ, ಒಂದು 3-4 ಬೆಳ್ಳುಳ್ಳಿ ಎಸಳು, ರುಚಿ ತಕ್ಕ ಉಪ್ಪು, ಒಂದು ಸಣ್ಣ ಸ್ಪೂನ್ ಇಲ್ಲ ಅದೊಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಈಗ ಬಾಣಲ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ನೀರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿಕೊಳ್ಳಿ, ಶುಂಠಿ ಹಾಕಿಕೊಳ್ಳಿ, ಮತ್ತು ಕರಿಬೇವು, ಸ್ವಲ್ಪ ಕರಿಬೇವು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಉದ್ದಿನಬೇಳೆ, ಮೆಣಸು, ಉದ್ದ ಮೆಣಸು ಒಂದು ಹಾಕಿದೆ, ಮತ್ತು ಕಾಯಿ ಮೆಣಸು. ನಿಮಗೆ ಈಗ ಸಣ್ಣ ಉರಿಯಲ್ಲಿ ಈಗ ಉರಿಯಿದೆ. ಮೆಣಸೆಲ್ಲ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಖಾರ ಜಾಸ್ತಿ ಬೇಕಾದರೆ ಹಾಕಿಕೊಳ್ಬೋದು ಕಾಯಿ ಮೆಣಸು. ಉದ್ದಿನ ಬೇಳೆಲ್ಲ ಸ್ವಲ್ಪ ಬ್ರೌನ್ ಬರಬೇಕು, ಗೋಲ್ಡನ್ ಬ್ರೌನ್ ಆಗಿ. ಟೊಮೆಟೊ ಹಾಕಿ ಒಳ್ಳೆ ಉರಿಯಿದೆ. ಇದರೊಟ್ಟಿಗೆ ರುಚಿಗೆ ಉಪ್ಪು ಹಾಕಿಕೊಳ್ತಿದ್ದೇನೆ. ಉಪ್ಪು ಹಾಕಿದ ಮೇಲೆ ಒಳ್ಳೆ ಟೊಮೆಟೊ ಎಲ್ಲ ಹುರಿದಿದ್ದೇನೆ. ಮತ್ತು ಸಾಕು, ನೀರುಳ್ಳಿ ಎಲ್ಲ ಕರ್ಸೋಗಿ ಬಿಡಬಾರ್ದು, ಗೋಲ್ಡನ್ ಕಲರ್ ಬೇರೆ ಬೇಡ. ನೀರುಳ್ಳಿ ಎಲ್ಲ ಒಳ್ಳೆ ಹುರಿದ್ರೆ ಸಾಕು. ಮತ್ತು ಸಾಕು. ಈಗ ಇದೀಗ ರೆಡಿಯಾಗಿದೆ. ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಹುರಿದಿದೆಲ್ಲ ಹಾಕಿಕೊಳ್ಳಿ. ಈಗ ಹುಳಿ ಹಾಕಿಕೊಳ್ಳಿ. ನೀರು ಹಾಕಿ ಸ್ವಲ್ಪ ದಪ್ಪವಾಗಿ ಪೇಸ್ಟ್ ಥರ ರುಬ್ಬಿಕೊಳ್ಳಿ. ತೆಳು ಬೇಕಂದ್ರೆ ತೆಳು, ಆದರೆ ತುಂಬ ತೆಳು ಬೇಡ, ಸ್ವಲ್ಪ ದಪ್ಪವಾಗಿ ಕಡೀರಿ. ಈಗ ಇದನ್ನು ಮುಚ್ಚಿಟ್ಟು ಕಡೀರಿ. ಈಗ ನೋಡಿ ಚಟ್ನಿ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಎಷ್ಟು ಆಗಿದೆ ಬನ್ ದೋಸೆ. ತುಂಬ ಟೇಸ್ಟಾಗಿರ್ತದೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಎನಿಸ್ತದೆ, ಅಷ್ಟು ಟೇಸ್ಟಾಗಿರ್ತದೆ. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು, ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.